ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಈ ಭಾಗದ ಸರಳ ಅನುವಾದವನ್ನು ನಿಮ್ಮ ಮುಂದೆ ವಾಚಿಸ್ತಾ ಇದ್ದೇನೆ. ಈಗಾಗಲೇ ಕಥೆಯ ಆರಂಭವನ್ನು ಹಾಕಿದ್ದೇನೆ. ಈಗ ಎರಡನೇ ಭಾಗ ಇದರದ್ದು, ವಸಿಷ್ಠ ವಿಶ್ವಾಮಿತ್ರರ ವಿವಾದ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ನಾನು ಮಾಡುವಂತಹ ಈ ವಿಡಿಯೋದ ಎಲ್ಲ ಭಾಗಗಳು ನಿಮಗೆ ಸಿಗ್ತವೆ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ, ಕಥೆಯನ್ನು ಪ್ರಾರಂಭಿಸ್ತೇನೆ. ವಸಿಷ್ಠ ವಿಶ್ವಾಮಿತ್ರರ ವಿವಾದ. ದೇವೇಂದ್ರನ ವೈಭವ ಅನುಪಮವಾದುದು. ಅವನ ಅಂಗಣದಲ್ಲಿ ಹಾಸಿದ ಕಲ್ಲು ಪರುಶಮಣಿ, ಕರೆಯುವ ಹಸು ಕಾಮಧೇನು, ಉದ್ಯಾನವನವು ಕಲ್ಪವೃಕ್ಷಾದಿ ದೇವತರುಗಳ ನಿವಹ, ರಾಜಧಾನಿ ಅಮರಾವತಿ, ಕ್ರೀಡಾಶೈಲ ಸುವರ್ಣಮಯವಾದ ಮೇರುಪರ್ವತ, ಮನೆಯಲ್ಲಿ ನಿತ್ಯದ ಆಹಾರ ಅಮೃತ, ವೇಶ್ಯೆ ಅಸದೃಶ ಸುಂದರಿಯಾದ ರಂಭೆ, ಪಟ್ಟದ ರಾಣಿ ಶಚೀದೇವಿ, ಏರುವ ವಾಹನ ಐರಾವತ, ಹಿಡಿಯುವ ಆಯುಧ ವಜ್ರ, ಭಂಡಾರವು ನವನಿಧಿಗಳ ಆಗರ, ಪಾಲಿಸುವ ಹೊಣೆಗಾರ ಪರಶಿವ. ಇಂತಹ ವೈಭವಶಾಲಿಯಾದ ದೇವೇಂದ್ರನು ಒಂದು ರಾತ್ರಿ ದೇವಸಭೆಯಲ್ಲಿ ಓಲಗವನ್ನು ಇತ್ತನು. ಆ ಸಭೆಯಲ್ಲಿ ಸುರ, ಸಿದ್ಧ, ಕಿನ್ನರ, ಕಿಂಪುರುಷ, ಗುಹ್ಯಕ, ಗಂಧರ್ವ, ವಿದ್ಯಾಧರ, ಮಹೋರಗಾದಿ ನಾಯಕರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕ ಆಸನಗಳಲ್ಲಿ ಸಾಲು ಸಾಲಾಗಿ ಕುಳಿತಿದ್ದರು. ಮಧ್ಯದಲ್ಲಿ ದೇವೋತ್ತಮನಾದ ಇಂದ್ರನು ರತ್ನಖಚಿತ ಸಿಂಹಾಸನದಲ್ಲಿ ಮಂಡಿಸಿದ್ದನು. ಅವನ ಸುತ್ತಲೂ ಪಟು ಭಟರು ವಿವಿಧ ಆಯುಧಗಳನ್ನು ಹಿಡಿದು ಸಂದಣಿಸಿದ್ದರು. ಎಲ್ಲೆಲ್ಲಿಯೂ ದೀಪಗಳು ಬೆಳಗುತ್ತಿದ್ದವು. ಅಲ್ಲಿದ್ದ ಅಪ್ಸರೆಯರ ಹೊಂದೊಡಿಗೆ ಮುಗುಳ್ನಗೆ ನಿರ್ಮಲ ನಯನಗಳ ಬೆಳಕಿಂದ ಆ ದೀಪಗಳು ಮಂದೈಸಿದಂತೆ ಕಾಣುತ್ತಿದ್ದವು. ಆ ಒಡ್ಡೋಲಗದಲ್ಲಿ ಸನಕ, ಸನಂದನ, ನಾರದ, ಮನು, ಮರೀಚಿ, ಜಹುನು, ಜಮದಗ್ನಿ, ಗರ್ಗ, ಗೌತಮ, ಕಶ್ಯಪ, ಭರದ್ವಾಜ ಮುಂತಾದ ಮುನಿಮುಖ್ಯರು ನೆರೆದಿದ್ದರು. ಆ ಮುನಿ ಸಮೂಹದ ನಡುವೆ ವಸಿಷ್ಠ ವಿಶ್ವಾಮಿತ್ರರು ಮಂಡಿಸಿದ್ದರು. ಮಹಾತೇಜಸ್ವಿಗಳಾದ ಅವರಿಬ್ಬರು ದೇಹದ ಅಂಗೋಪಾಂಗಗಳಲ್ಲಿ 2 ನೇತ್ರಗಳಂತೆಯೂ, ನವಗ್ರಹಗಳ ನಡುವೆ ಸೂರ್ಯಚಂದ್ರರಂತೆಯೂ, ನಾನಾ ನದಿಗಳ ಮಧ್ಯದಲ್ಲಿ ಗಂಗಾ ತುಂಗಭದ್ರೆಯರಂತೆಯೂ ವಿರಾಜಿಸುತ್ತಿದ್ದರು. ಆ ಸಮಯದಲ್ಲಿ ಇಂದ್ರನು ವಸಿಷ್ಠ ಮುನಿಗಳನ್ನು ಕುರಿತು, ವಸಿಷ್ಠರೇ, ಭೂಲೋಕದಲ್ಲಿ ರವಿಕುಲದ ಇಕ್ಷ್ವಾಕು ವಂಶೀಯರಾದ ಅರಸರು ಸಮಸ್ತ ಭೂಮಂಡಲವನ್ನು ಆಳುತ್ತಾ ಬಂದಿರುವರಷ್ಟೇ. ಅವರಲ್ಲಿ ಮನೋವಚನ ಕಾಯಗಳಿಂದ ಒಮ್ಮೆಯೂ ಸುಳ್ಳಾಡದ ಸತ್ಯನಿಷ್ಠನಾದ ದೊರೆ ಯಾರು? ನೀವು ಅವರೆಲ್ಲರ ಪರಂಪರೆಗೂ ರಾಜಗುರುಗಳಾಗಿದ್ದೀರಿ. ನೀವರಿಯದ ರಾಜನಿಲ್ಲ. ಅಂತಹ ಸತ್ಯನಿಷ್ಠನಾದ ರಾಜನಿದ್ದರೆ ಅವನ ಹೆಸರನ್ನು ತಿಳಿಸಿರಿ ಎಂದು ಕೇಳಿದನು. ಅದಕ್ಕೆ ವಸಿಷ್ಠರು, ಇಂದ್ರ, ಇದುವರೆಗೆ ಇಕ್ಷ್ವಾಕು ವಂಶದಲ್ಲಿ 14 ಮಂದಿ ಅರಸರನ್ನು ನಾನು ಬಲ್ಲೆ. ಅವರಲ್ಲಿ ಅಷ್ಟು ಸತ್ಯೈಕ ನಿಷ್ಠರಾದ ದೊರೆಯನ್ನು ನಾನು ಕಂಡಿಲ್ಲ. ಆದರೆ ಹಿಂದಿನ ರಾಜರ ಕಳಂಕವನ್ನು ತೊಡೆಯಲೋ ಎಂಬಂತೆ ಈಗ ಹರಿಶ್ಚಂದ್ರ ಮಹಾರಾಜನು ಸತ್ಯದಿಂದ ರಾಜ್ಯಭಾರವನ್ನು ನಡೆಸುತ್ತಿದ್ದಾನೆ. ಅವನು ಸತ್ಯೈಕನಿಷ್ಠ. ಹರಿಶ್ಚಂದ್ರನ ಸತ್ಯದ ಮಹಿಮೆಯನ್ನು ವರ್ಣಿಸಲು ನನಗೆ ಶಕ್ಯವಲ್ಲ, ಆದಿಶೇಷನಿಗೂ ಸಾಧ್ಯವಲ್ಲ. ಶಿವನ ಆಣೆಯಾಗಿಯೂ ಹರಿಶ್ಚಂದ್ರನು ಸತ್ಯಪಾರಾಯಣ ಎಂದರು. ವಸಿಷ್ಠರ ಮಾತನ್ನು ಕೇಳಿ ವಿಶ್ವಾಮಿತ್ರರು ಕುಪಿತರಾದರು. ನೆರೆದ ಒಡ್ಡೋಲಗದ ಮಧ್ಯದಲ್ಲಿ ವಸಿಷ್ಠರು ತಮ್ಮನ್ನು ಮೊದಲು ಆದರಿಸಿ ಮಾತನಾಡಿಸಲಿಲ್ಲ ಎಂದು ವಿಶ್ವಾಮಿತ್ರರಿಗೆ ಮೊದಲೇ ಸಿಟ್ಟು ಬಂದಿತ್ತು. ವಸಿಷ್ಠರು ಏನು ಹೇಳಿದರೂ ಅದು ಸರಿಯಲ್ಲವೆಂದು ವಾದಿಸುವ ಛಲವು ಬೇರೆ ನೆಲೆಸಿತ್ತು. ಲೋಕದಲ್ಲಿ ಯಾರನ್ನು ಕಂಡರೂ ದೋಷವನ್ನೇ ಗ್ರಹಿಸುವ ಭಾವವು ಅವರಲ್ಲಿ ಬೇರೂರಿತ್ತು. ಹೀಗೆ 3 ಕಾರಣಗಳಿಂದ ವಿಶ್ವಾಮಿತ್ರರ ಕೋಪವು ಮುಪ್ಪುರಿಗೊಂಡು ಚಿಗುರಿ ಆವರಿಸಲು ಅವರು ಎದ್ದು ನಿಂತು, ವಸಿಷ್ಠರೇ, ತಡೆಯಿರಿ, ಮಾತಾಡಬೇಡಿರಿ. ಹೇಳಿದ್ದೆಲ್ಲವನ್ನೂ ದೇವೇಂದ್ರನು ಬೇಸರಪಡದೆ ಕೇಳುತ್ತಾನೆಂದು ತೋರಿದಂತೆ ಹೊರಟುವಿರಾ? ಅಬ್ಬಾ ಎಂದು ಜರಿದು ನುಡಿದರು. ಆಗ ಅವರಿಬ್ಬರಿಗೂ ವಾದ ವಿವಾದಗಳು ಬೆಳೆದವು. ವಸಿಷ್ಠ, ವಿಶ್ವಾಮಿತ್ರರೇ, ನಾನು ಹೊರಟುತ್ತಿರುವೆನೆ. ಹರಿಶ್ಚಂದ್ರನು ದೊಡ್ಡ ಮನುಷ್ಯನಲ್ಲವೇ? ನೀವೇ ಹೇಳಿರಿ. ವಿಶ್ವಾಮಿತ್ರ, ಹೌದು, ದೊಡ್ಡ ಮನುಷ್ಯನೇ. ಅವನಲ್ಲಿ ರಾಶಿಯಾಗಿ ಹಣ ಉಂಟು. ವಸಿಷ್ಠ, ಹಣದ ಮಾತು ಈ ಸಭೆಯಲ್ಲೇಕೆ? ಅವನು ಸತ್ಯನಿಷ್ಠನಲ್ಲವೇ? ವಿಶ್ವಾಮಿತ್ರ, ಸತ್ಯದ ಗಂಧವು ಅವನ ದೇಶವನ್ನೇ ಪ್ರವೇಶಿಸಿಲ್ಲ. ವಸಿಷ್ಠ,
ಹರಿಶ್ಚಂದ್ರನು ಸತ್ಯವಂತನೆಂಬುದನ್ನು ಪರಮೇಶ್ವರನು ಬಲ್ಲ. ಆತನು ಆಳುವ ರಾಜ್ಯದಲ್ಲಿ ಸುಳ್ಳು, ಅನ್ಯಾಯ, ದುರ್ನೀತಿ, ದುಸ್ಸಂಗ, ದುರಾಚಾರಗಳು ಪ್ರವೇಶಿಸಿಲ್ಲ. ವಿಶ್ವಾಮಿತ್ರ: ಬೇರನ್ನೇ ಬಲ್ಲವನಿಗೆ ಎಲೆಯನ್ನು ತೋರಿಸಬೇಕೇ? ವಸಿಷ್ಠರೇ, ನಿಮ್ಮ ರಾಜನ ನಾಡಿನಲ್ಲಿ ನಾನು ವಿಪುಲವಾಗಿ ಸಂಚಾರ ಮಾಡಿದ್ದೇನೆ. ಎಲ್ಲವೂ ನನಗೆ ಗೊತ್ತು. ಅದರ ಸ್ವಾರಸ್ಯವನ್ನು ಹೇಳುತ್ತೇನೆ ಕೇಳಿ. ಆ ರಾಜ್ಯದಲ್ಲಿ ಔನ್ನತ್ಯವಿರುವುದು ಅರಣ್ಯದಲ್ಲಿ ಮಾತ್ರ. ಪಶುಪತಿ ಭಕ್ತಿಯು ಗೋಕುಲದಲ್ಲಿ, ಸ್ವರಾಗವು ಶುನಕಗೋಷ್ಠಿಯಲ್ಲಿ, ದ್ವಿಜೋಪಚಾರವು ದಂತಧಾವನದಲ್ಲಿ, ಧರ್ಮಶ್ರವಣವು ಅಂತ್ಯಕಾಲದಲ್ಲಿ, ಆಶ್ರಿತ ಪರ್ವ ವೈಭವವು ಬಿದಿರುಗಳಲ್ಲಿ, ಸ್ವಸ್ಥೆಯು ಮುಕ್ತರಾದವರಲ್ಲಿ, ಔನ್ನತ್ಯಾದಿ ಗುಣಗಳು ಇನ್ನೆಲ್ಲಿಯೋ ಕಾಣಿಸವು. ಇವರಿಬ್ಬರ ವಾದವನ್ನು ಕೇಳಿ ಇಂದ್ರನಿಗೆ ಚಿಂತೆಯಾಯಿತು. ಎಲ, ಎರಡು ಕೋಣಗಳು ಹೋರಾಡಿದರೆ ನಡುವೆ ಇರುವ ಗಿಡಕ್ಕೆ ಮೃತ್ಯು ಎಂಬ ಗಾದೆಯ ಹಾಗಾಯ್ತಲ್ಲ. ಈ ಮುನಿಗಳ ಜಗಳದಿಂದ ಹರಿಶ್ಚಂದ್ರನ ಪ್ರಾಣಕ್ಕೆ ಸಂಚಕಾರ ಬಂದಂತೆ ಕಾಣುತ್ತದೆ ಎಂಬ ಶಂಕೆಯಿಂದ ಅವನು ಅಸಮಾಧಾನಗೊಂಡು, ಮುನಿಗಳಿರ, ನಾನು ಏನನ್ನೋ ಕೇಳಿದರೆ ಏನನ್ನೋ ಆರಂಭಿಸಿದಿರಲ್ಲ. ರಾಜರಲ್ಲಿ ಸತ್ಯಸಂಧರು ಯಾರಾದರೂ ಇದ್ದಾರೆಯೇ ಎಂಬ ಸರಳವಾದ ನನ್ನ ಒಂದು ಪ್ರಶ್ನೆಗೆ ಇದು ಉತ್ತರವೇ? ಈ ರೀತಿಯಲ್ಲಿ ಹಗುರವಾದ ಮಾತನ್ನು ಆಡಬಹುದೇ ಎಂದು ಕೇಳಿದನು. ಆಗ ವಸಿಷ್ಠರು, ಏನೇ ಆಗಲಿ ಹರಿಶ್ಚಂದ್ರನು ಸತ್ಯಸಂಧ ಎಂಬುದು ನನ್ನ ನಿಲುವು ಎಂದರು. ಒಡನೆಯೇ ವಿಶ್ವಾಮಿತ್ರರು, ಅವನು ಸತ್ಯಸಂಧನಲ್ಲ ಎಂಬುದು ನನ್ನ ನಿಲುವು ಎಂದು ಪ್ರತಿಯಾಗಿ ಹೇಳಿದರು. ವಸಿಷ್ಠ: ಭೂಮಿ ರಸಾತಳಕ್ಕಿಳಿದರೂ, ಚಂದ್ರನು ಬಿಸಿಯಾದರೂ, ಮೇರುಗಿರಿ ಚಲಿಸಿದರೂ, ರವಿ ಕಂದಿದರೂ, ಜಲನಿಧಿ ಬತ್ತಿದರೂ, ಬೆಂಕಿ ತಣ್ಣಗಾದರೂ, ಹರಿಶ್ಚಂದ್ರ ರಾಯನ ನುಡಿಯಲ್ಲಿ ಹುಸಿ ಎಂಬುದು ಹೊಗದು. ಆತನ ಸತ್ಯದ ಮಹಿಮೆಯನ್ನು ಅರಿಯಲು 3 ಕಣ್ಣುಗಳಿರುವ ಬಾಲಲೋಚನನು ಬರಬೇಕು. ಆಗ ವಿಶ್ವಾಮಿತ್ರ: ಅಂತಹ ಪರಿಸ್ಥಿತಿ ಬರುವವರೆಗೂ ನನ್ನ ನಿರ್ಧಾರ ಅಲ್ಲಾಡದು. ಬರಿಯ ಸತ್ಯ ಹೊಂದಿದ್ದರೆ ಆಗುವುದೇನು? ಸತ್ಯ ಸಾಧನೆಗಾಗಿ ಅನೇಕ ದುರ್ಗುಣಗಳನ್ನು ತ್ಯಜಿಸಿದ್ದರೆ ಆಗ ಸತ್ಯಕ್ಕೆ ಬೆಲೆಯುಂಟು. ವಸಿಷ್ಠ: ತ್ಯಜಿಸಬೇಕಾದ ದುರ್ಗುಣಗಳು ಯಾವುವು? ವಿಶ್ವಾಮಿತ್ರ: ಲೋಭ, ದೈನ್ಯ, ಭಯ, ನಿಷ್ಕಾರುಣ್ಯ, ಮೂರ್ಖತೆ, ಜಡತ್ವ. ವಸಿಷ್ಠ: ವಿಶ್ವಾಮಿತ್ರ ಮುನಿಗಳ ಚಿನ್ನದಲ್ಲಿ ಪರಿಮಳವನ್ನು, ಮಾಣಿಕ್ಯದಲ್ಲಿ ರಸವನ್ನು, ಮುತ್ತಿನಲ್ಲಿ ಮೃದುತ್ವವನ್ನು, ಪ್ರಕಾಶದ ಝಳದಲ್ಲಿ ತಂಪನ್ನು, ಚಂದನದಲ್ಲಿ ಬಿಸಿಯನ್ನು, ಹೂಗಳಲ್ಲಿ ಗೀತವನ್ನು ಅರಸಬಹುದೇ? ಇದು ಸಹೃದಯರ ಲಕ್ಷಣವೇ? ಹರಿಶ್ಚಂದ್ರನು ಸತ್ಯವಾದಿ ಎಂದು ನಾನು ಹೊಗಳಿದರೆ ಅವನಲ್ಲಿ ಈ ದೋಷಗಳಿಲ್ಲವೋ, ಈ ಗುಣಗಳಿವೆಯೇ ಎಂದು ಕೇಳಬಹುದೇ? ವಿಶ್ವಾಮಿತ್ರ: ವಸಿಷ್ಠರೇ, ಲೋಭಾದಿ ದುರ್ಗುಣಗಳು ಅವನಲ್ಲಿ ಇದ್ದರೆ ಅದೆಂತಹ ಸತ್ಯ? ವಸಿಷ್ಠ: ಒಳ್ಳೆಯದು, ಕೇಳಿರಿ. ಮುನಿದು ಬಂದ ವೈರಿಗಳಿಗೆ ಬೆನ್ನು ತೋರಿಸಬಾರದು ಎಂಬ ನೀತಿಯಲ್ಲಿ ಹರಿಶ್ಚಂದ್ರನು ಅತಿಲೋಭಿ. ದುರ್ಜನರ ಮಾತನ್ನು ಕೇಳಬಾರದೆಂಬ ಅವನ ನಿರ್ಧಾರದಲ್ಲಿ ಆತನು ಅತಿಮೂರ್ಖ. ಪರವನಿತೆಯನ್ನು ನೋಡುವ ವಿಷಯದಲ್ಲಿ ಭೀತ. ಭಗವಂತನಲ್ಲಿ ಭಕ್ತಿಯನ್ನು ಬೇಡುವಾಗ ಅತಿದೀನ. ವಿದ್ವಾಂಸರ ಬವಣೆಗಳನ್ನು ಕೊಲ್ಲುವಾಗ ನಿಷ್ಕರುಣ. ಅಧರ್ಮ ಮಾರ್ಗದಲ್ಲಿ ಕಾಲಿಡಬೇಕೆಂದರೆ ಅವನಿಗೆ ಜಡತ್ವ ಬಂದು ಬಿಡುತ್ತದೆ. ವಿಶ್ವಾಮಿತ್ರರೇ, ಇಷ್ಟು ವಿಷಯಗಳಲ್ಲಿ ಹರಿಶ್ಚಂದ್ರನಿಗೆ ಲೋಭಾದಿಗಳುಂಟು, ಇನ್ನೆಲ್ಲಿಯೂ ಇಲ್ಲ. ವಿಶ್ವಾಮಿತ್ರ: ಆಹಾ, ಹರಿಶ್ಚಂದ್ರನ ಕತೆ ವೇದದಲ್ಲಿಯೇ ಬಂದಿದೆ. ತನಗೆ ಮಗನಿಲ್ಲದ್ದರಿಂದ ನರಕವಾದೀತು ಎಂದು ಬಗೆದು ವರುಣನನ್ನು ಆರಾಧಿಸಿದನು. ವರುಣನು ಪ್ರಸನ್ನನಾಗಿ, ಹರಿಶ್ಚಂದ್ರ, ನಿನಗೆ ಪುತ್ರನನ್ನು ಅನುಗ್ರಹಿಸುತ್ತೇನೆ, ಆದರೆ ಆತನನ್ನು ನನಗೆ ಬಲಿಯಾಗಿ ಒಪ್ಪಿಸಬೇಕು ಎಂಬ ನಿಯಮವನ್ನು ಹಾಕಿದನು. ಹರಿಶ್ಚಂದ್ರನು ತನಗೆ ಸಂತತಿಯಾದರೆ ಸಾಕೆಂದು ತಿಳಿದು ಆ ನಿಯಮವನ್ನು ಒಪ್ಪಿದನು. ಅದರಂತೆ ಮಗನು ಜನಿಸಿದಾಗ ವರುಣನ ಭಯದಿಂದ ಅವನನ್ನು ಅಡವಿಗೆ ಕಳಿಸಿ ಬೈಚಿಟ್ಟನು. ಕೊಟ್ಟ ಮಾತನ್ನು ನಡೆಸದ ಸುಳ್ಳುಗಾರ ಎಂಬುದು ಗೊತ್ತಿದ್ದರೂ ಹರಿಶ್ಚಂದ್ರನು ಸತ್ಯವಂತನೆಂದು ಹೊಗಳುವುದು ನಿಮ್ಮ ಬುದ್ಧಿಗೆ ಮಾತ್ರ ಸಾಧ್ಯ. ವರುಣನು ಕುಪಿತನಾಗಿ ಜಲೋದರ ರೋಗದಿಂದ ನರಳುವಂತೆ ಮಾಡಿದಾಗ ಹರಿಶ್ಚಂದ್ರನು ಕಂಗೆಟ್ಟು ಜಡನಾಗಿ ವರ್ತಿಸಿದ್ದು ತಿಳಿಯದೆ, ತನ್ನ ಮಗನ ಮೇಲೆ ಇಷ್ಟು ವ್ಯಾಮೋಹವಿದ್ದವನು ಯಾಗಪೂರ್ತಿಗಾಗಿ ಅಜೀಗರ್ತನ ಮಗನಾದ ಶುನಶೇಪನನ್ನು ಬಲಿಕೊಡಲು ಉದ್ದೇಶಿಸಿದ ಪಾತಕಿಯಲ್ಲವೇ? ಅವನನ್ನೇಕೆ ಹೇಸದೆ ಹೊಗಳುವಿರಿ? ವಸಿಷ್ಠ: ಬಹಳ ಮಾತನಾಡಿ ಪ್ರಯೋಜನವೇನು? ಹರಿಶ್ಚಂದ್ರ ಭೂಪಾಲನಲ್ಲಿ ಅಸತ್ಯವನ್ನು ಪ್ರತ್ಯಕ್ಷವಾಗಿ ತೋರಿಸತಕ್ಕವರು ಈ ಜಗತ್ತಿನಲ್ಲಿ ಹಿಂದೆ ಹುಟ್ಟಲಿಲ್ಲ, ಮುಂದೆ ಹುಟ್ಟಲಾರರು. ಇಷ್ಟನ್ನು ನಾನು ದೃಢವಾಗಿ ಹೇಳಬಲ್ಲೆ.
ವಿಶ್ವಾಮಿತ್ರ: ಬಾಯಿ ಉಂಟೆಂದು ತೋರಿದಂತೆ ನುಡಿಯಬಾರದು. ಆತನು ಸಮುದ್ರ ಪರ್ಯಂತವಾದ ಭೂಮಿಗೆ ಒಡೆಯನಾಗಿದ್ದಾನೆ. ನಿಮ್ಮ ಶಿಷ್ಯನಾಗಿದ್ದಾನೆ. ನಿಮಗೆ ಬೇಕಾದಷ್ಟು ಹಣವನ್ನು ಕೊಡುತ್ತಾನೆ. ಅವನ ಆಶ್ರಯದಲ್ಲಿ ಇದ್ದೀರಿ. ಹೀಗಿರುವಾಗ ಅವನನ್ನು ಎಷ್ಟು ಮೇಲೇರಿಸಿ ಬಣ್ಣಿಸಿದರೆ ತಾನೇ ಒಪ್ಪದು? ವಸಿಷ್ಠ: ಏನು ಹೇಳಿದಿರಿ? ನಾನು ರಾಜಾಶ್ರಯದಲ್ಲಿ ಬಾಳುತ್ತಿದ್ದೇನೆಯೇ? ವಿಶ್ವಾಮಿತ್ರ: ವಸಿಷ್ಠರೇ, ಕೋಪಿಸಿಕೊಳ್ಳಬೇಡಿರಿ. ಅವನು ಸುಳ್ಳನ್ನು ಹೇಳಿದರೆ ನಿಮ್ಮನ್ನು ಏನು ಮಾಡಬೇಕು? ವಸಿಷ್ಠ: ಕೇಳಿರಿ. ಶ್ರುತಿ ಮತ ಕುಲಾಚಾರಗಳನ್ನು ಪಾಲಿಸಿ ಧರ್ಮ ಮಾರ್ಗದಿಂದ ಮಹಾವ್ರತಗಳನ್ನು ನಡೆಸಿ ಗುರುವಾಜ್ಞೆಯಂತೆ ನಡೆದು ಲಿಂಗಾರ್ಚನೆಗೈದು ಉನ್ನತ ತಪಸ್ಸನ್ನು ಆಚರಿಸಿ ವೈದಿಕ ಕರ್ಮಾನುಷ್ಠಾನದಿಂದ ಗಳಿಸಿದ ಪುಣ್ಯ ಸಂಚಯ ನನ್ನಲ್ಲಿ ಉಂಟು. ಹರಿಶ್ಚಂದ್ರನೇನಾದರೂ ಹುಸಿಯನ್ನು ನುಡಿದಲ್ಲಿ ಆ ಪುಣ್ಯ ಸಂಚಯವನ್ನು ತೊರೆದು ನನ್ನ ಪತ್ನಿಯನ್ನು ತ್ಯಜಿಸಿ ಈ ಶಿಖೆಯನ್ನು ಬಿಚ್ಚಿ ಹರಡಿ ಹೆಂಡವನ್ನು ಕುಡಿಯುತ್ತಾ ದಕ್ಷಿಣಾಭಿಮುಖವಾಗಿ ಹೋಗುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಇಂದ್ರನ ಒಡ್ಡೋಲಗದಲ್ಲಿ ಇದ್ದ ನಿಖಿಲರು ನಿಬ್ಬೆರಗಾದರು. ಭೂಮ್ಯಾಕಾಶಗಳಿಗೆ ಘೋರವಾದ ಕದನವು ಆರಂಭಿಸಿತು. ಹೇಗೆ? ವಸಿಷ್ಠ ವಿಶ್ವಾಮಿತ್ರ ಮುನಿಗಳಿರುವರು ಸಾಮಾನ್ಯರೇ? ಕ್ರುದ್ಧರಾದರೆ ಅಖಿಲ ಚರಾಚರ ಪ್ರಪಂಚವನ್ನು ಸುಟ್ಟು ಬೂದಿ ಮಾಡಿ ಮತ್ತೆ ಸೃಷ್ಟಿಸಬಲ್ಲ ಮಹಾಮಹಿಮರು. ಶಾಂತಿಯುಗದಡಿ ಅವರು ಕದನಾಭಿಮುಖರಾಗಿ ನಿಂತಾಗ ನೆರೆದಿದ್ದ ಸಭಾಸದರು ನಾವು ಇಲ್ಲಿ ಕುಳಿತಿರಬೇಕೆ, ಏಳಬೇಕೆ, ಮಧ್ಯದಲ್ಲಿ ನುಡಿಯಬಹುದೇ, ನುಡಿಯಬಾರದೆ, ಹೌದು ಎನ್ನೋಣವೇ, ಅಲ್ಲವೆನ್ನೋಣವೇ ಎಂಬುದಾವುದೂ ತೋರದೆ ದಿಗ್ಭ್ರಾಂತರಾಗಿ ಚಿಂತಾಗ್ರಸ್ತರಾದರು. ದೇವೇಂದ್ರನ ಮುಖವು ಕಂದಿತು. ಅವನು ಚಿಂತಾತುರನಾದನು. ಈಗ ನಾನು ಯಾರ ಪಕ್ಷವನ್ನು ಹಿಡಿದರೂ ಪಕ್ಷಪಾತಿ ಎನಿಸುತ್ತೇನೆ. ಸುಮ್ಮನಿದ್ದರೆ ನಮ್ಮಲ್ಲಿ ಇಂದ್ರನಿಗೆ ಉಪೇಕ್ಷೆ ಎಂದು ಭಾವಿಸುತ್ತಾರೆ. ಇಬ್ಬರನ್ನೂ ಜರೆದರೆ ನಮಗಿಂತ ಈತನು ಅಧಿಕನೇ ಎಂದು ತಿಳಿಯುತ್ತಾರೆ. ಇಬ್ಬರನ್ನೂ ಹೊಗಳಿದರೆ ನಿನ್ನ ಉಪಚಾರದ ಮಾತು ಸಾಕು ಎನ್ನಬಹುದು. ಈ ಜಗಳವೇ ಬೇಡ ಎಂದು ನಿಲ್ಲಿಸಲು ಹೊರಟರೆ ನಮ್ಮಲ್ಲಿ ಸ್ಪರ್ಧೆಯನ್ನು ತಂದಿಟ್ಟ ಧೂರ್ತ ಎಂದು ತೆಗಳಬಹುದು. ಹೇಗೆ ಮಾಡಿದರೂ ಈ ಮುನಿಗಳು ನನ್ನನ್ನು ಶಪಿಸದೇ ಇರುವುದಿಲ್ಲ ಎಂದು ಪೇಚಾಡುತ್ತಾ ಇಂದ್ರನು ದಿಗ್ಮೂಢನಾದನು. ಆಗ ನಾರದನು ದಿಗ್ಗನೆ ಎದ್ದು ಬಂದು, ವಿಶ್ವಾಮಿತ್ರ, ಈಗ ವಸಿಷ್ಠನೆದುರಿಗೆ ನಿನ್ನ ಪ್ರತಿಜ್ಞೆ ಏನು ಹೇಳು ಎಂದು ಅಬ್ಬರಿಸಿದನು. ವಿಶ್ವಾಮಿತ್ರ: ಕೇಳಿರಿ. ಭೂಲೋಕದಲ್ಲಿ 4 ಯುಗಗಳು 1000 ಸಲ ಮರಳಿದರೆ ಬ್ರಹ್ಮನಿಗೆ 1 ದಿನವಾಗುತ್ತದೆ. ಆ ದಿನಗಳು 30 ಆದರೆ 1 ತಿಂಗಳು. ಅಂತಹ 12 ತಿಂಗಳಾದರೆ ಬ್ರಹ್ಮಮಾನದಿಂದ 1 ವರ್ಷ. ಬ್ರಹ್ಮನ 100 ವರ್ಷಗಳು ಈ ದೇವೇಂದ್ರನ ಪರಮಾಯು. ಹರಿಶ್ಚಂದ್ರನು ಸತ್ಯವಾದಿ ಎಂಬುದು ದೃಢವಾದರೆ ಇಂತಹ 14 ಮಂದಿ ದೇವೇಂದ್ರರು ದೇವಲೋಕವನ್ನು ಆಳುವವರೆಗೂ ನಾನು ದೇವಲೋಕಕ್ಕೆ ಕಾಲಿಡುವುದಿಲ್ಲ. ನಾರದ: ಚೆನ್ನಾಯಿತು. ಸೊಗಸಾದ ಪ್ರತಿಜ್ಞೆ. ಹೊಟ್ಟೆ ನೋವೆಂದರೆ ಜುಟ್ಟನ್ನು ಕೊಯ್ದನಂತೆ, ಕರುವನ್ನು ಹಸುಮೆಟ್ಟಿ ತಿಂದರೆ ಗೂಳಿಯನ್ನು ಬಡಿದನಂತೆ, ಸೂಳೆ ದೂರಿದಳೆಂದು ಊರ ಬಾಗಿಲನ್ನು ಮುರಿದನಂತೆ. ಎಂತಹ ನಗೆಪಾಟಲು! ವಿಶ್ವಾಮಿತ್ರ: ಹರಿಶ್ಚಂದ್ರನು ಸತ್ಯವಾದಿ ಎಂದು ದೃಢವಾದರೆ 14 ಇಂದ್ರರು ಕಳೆಯುವವರೆಗೆ ದೇವಲೋಕಕ್ಕೆ ಕಾಲಿಡುವುದಿಲ್ಲ ಎಂಬುದು ಯಾವ ಪ್ರತಿಜ್ಞೆ? ಯಾವುದಕ್ಕೆ ಯಾವುದು ಸಂಬಂಧ? ಇದು ಸರಿಯಲ್ಲ. ವಿಶ್ವಾಮಿತ್ರ: ಹಾಗಾದರೆ ಕೇಳಿರಿ. ಭಕ್ತಿ, ಶಮ, ದಮ, ಯೋಗ, ಯಾಗ, ವೈದಿಕ ಧರ್ಮ, ನಿಷ್ಠೆ, ವಿರಕ್ತಿ, ಘೋರವ್ರತ, ತಪಸ್ಸು, ಜಪ, ಶೈವಾಗಮಾಸಕ್ತಿ, ಲಿಂಗಾರ್ಚನೆ ಮುಂತಾದ ನಿಯಮಗಳಿಂದ ನಾನು ಸಂಗ್ರಹಿಸಿದ ಪುಣ್ಯ ರಾಶಿಯುಂಟು. ಹರಿಶ್ಚಂದ್ರನು ಸುಳ್ಳಾಡುವುದಿಲ್ಲ ಎಂಬುದು ದೃಢವಾದರೆ ನನ್ನ ಈ ಪುಣ್ಯ ರಾಶಿಯಲ್ಲಿ ಅರ್ಧವನ್ನು ಹರಿಶ್ಚಂದ್ರನಿಗೆ ಧಾರೆ ಎರೆಯುತ್ತೇನೆ. ಇದಕ್ಕೆ ದೇವತೆಗಳೇ ಸಾಕ್ಷಿ. ವಸಿಷ್ಠ: ಹಾಗಾದರೆ ಎಂದು ಹರಿಶ್ಚಂದ್ರನ ಪರೀಕ್ಷೆ? ವಿಶ್ವಾಮಿತ್ರ: ನನ್ನ ಮನಸ್ಸಿಗೆ ಬಂದಾಗ. ವಸಿಷ್ಠ: ಪರೀಕ್ಷೆ ಎಷ್ಟು ದಿನಗಳವರೆಗೆ? ವಿಶ್ವಾಮಿತ್ರ: ಆತನು ಭೂಮಿಯಲ್ಲಿ ಬದುಕಿರುವವರೆಗೆ. ವಸಿಷ್ಠ: ಯಾವ ವಿಧದಲ್ಲಿ? ವಿಶ್ವಾಮಿತ್ರ: 1000 ವಿಧದಲ್ಲಿ. ವಸಿಷ್ಠ: ಹಾಗಿದ್ದರೆ ಪರೀಕ್ಷೆಗೆ ಹೊರಡಬಹುದು. ವಿಶ್ವಾಮಿತ್ರ: ನೀವು ಹೋಗಿ ಹರಿಶ್ಚಂದ್ರನಿಗೆ ಹೇಳಿರಿ, ವಿಶ್ವಾಮಿತ್ರನು ಪರಿಪರಿಯಲ್ಲಿ ನಿನ್ನನ್ನು ಕಾಡಲಿದ್ದಾನೆ, ಎಚ್ಚರಿಕೆಯಿಂದಿರು ಎಂದು. ವಸಿಷ್ಠ: ಆ ಮಾತನ್ನು ನಾನು ಹೇಳುವವನಲ್ಲ. ವಿಶ್ವಾಮಿತ್ರ: ಅವನು ಹುಸಿಯಾಡಿದರೆ ನಿಮ್ಮ ಮುನಿತನವೇ ಹೋಗುವುದಲ್ಲ.
ವಸಿಷ್ಠ: ವಿಶ್ವಾಮಿತ್ರರೇ, ನೀವು ಹೇಳುವುದೇನು? ಸುಳ್ಳು ಹೇಳಬೇಡ ಹರಿಶ್ಚಂದ್ರ ಎಂದು ನಾನು ಅವನಿಗೆ ಎಚ್ಚರಿಕೆ ಕೊಡಬೇಕೆ? ಸೂರ್ಯ ತೇಜಸ್ಸನ್ನು ಕಳೆದುಕೊಳ್ಳಬೇಡ, ಅಗ್ನಿ ತಣ್ಣಗಾಗಬೇಡ, ಚಂದ್ರ ಸೌಮ್ಯತೆಯನ್ನು ಉಳಿಸಿಕೋ, ಎಲೆ ಮಂದರ ಪರ್ವತ ಅಲ್ಲಾಡದಿರು ಎಂದು ಹೇಳಬೇಕೆ? ಚಾಡಿಯ ಮಾತನಾಡುವುದು ನಮ್ಮ ಹಿರಿಯತನವೇ? ವಿಶ್ವಾಮಿತ್ರ: ವಸಿಷ್ಠರೇ, ಸಿಡಿಲು ಅಪ್ಪಳಿಸಿ ಹೊಡೆವಾಗ ಹಿಡಿದ ಕೊಡೆ ಕಾಯುವುದೇ? ಭೂಕಂಪವಾಗಿ ಭೂಮಿಯೇ ನುಂಗುವಾಗ ಮನೆ ಉಳಿಸುವುದೇ? ಮಹಾಸಾಗರಗಳು ಉಕ್ಕಿ ಜಗತ್ತನ್ನು ಮುಳುಗಿಸುವಾಗ ಬಿದಿರು ಮೆಳೆಗಳು ರಕ್ಷಿಸುತ್ತವೆಯೇ? ನಾನು ಕ್ರುದ್ಧನಾದಾಗ ನಿಮ್ಮ ಬಡ ಬೋಧ ಗೀದೆಗಳು ಅವನನ್ನು ಉಳಿಸಲಾರವು. ಮೊದಲು ಹೋಗಿ ಅವನನ್ನು ಎಚ್ಚರಿಸಿ. ವಸಿಷ್ಠ: ಕುಲವನ್ನು ನಾಳೆಗೆ ಹೇಳಿತು ಎಂಬ ನಾಣ್ಣುಡಿಯುಂಟು. ಬ್ರಹ್ಮರ್ಷಿ ಆದವನ ಹೃದಯ ನಿರ್ಮಲವಾಗಿರುತ್ತದೆ. ನೀವು ರಾಜರ್ಷಿಗಳು. ಕೋಪಿಸದೆ, ಗದರಿಸದೆ, ಕೆಟ್ಟ ಮಾತನಾಡದೆ ಇರಲು ನಿಮಗೆ ಸಾಧ್ಯವೇ? ವಿಶ್ವಾಮಿತ್ರ: ನಿರ್ಭಯವಾಗಿ ಮಾತನಾಡುತ್ತಿದ್ದೀರಿ. ವಸಿಷ್ಠ: ಹೌದು, ನಿಮ್ಮ ಗುಣ ಹೀಗೆ ಆಡಿಸುತ್ತದೆ. ವಸಿಷ್ಠರ ನುಡಿಯನ್ನು ಕೇಳಿ ವಿಶ್ವಾಮಿತ್ರರು ಸಿಟ್ಟಿನಿಂದ ಉರಿದೆದ್ದರು. ಅದನ್ನು ಯಾವ ಕವಿ ಬಣ್ಣಿಸಿಯಾನು? ಅವರ ಕಣ್ಣುಗಳು ಕಿಡಿಗೆದರಿದವು, ಮುಖವು ಕೆಂಪೇರಿತು, ಹಣೆಯು ಬೆವರಿತು, ಕೈ ನಡುಗಿತು, ಹುಬ್ಬು ಚಲಿಸಿತು, ತುಟಿ ಅದುರಿತು, ಹಿಡಿದಿದ್ದ ಬ್ರಹ್ಮದಂಡವು ಹೊಗೆಯಿತು, ಕಾಲು ಕಂಪಿಸಿತು, ಬಳಿದುಕೊಂಡಿದ್ದ ವಿಭೂತಿ ಮಸುಕಾಯಿತು, ರೋಮಗಳು ನಿಮಿರಿದವು, ಕಮಂಡಲುವಿನಲ್ಲಿದ್ದ ನೀರು ಕುಡಿಯಿತು, ರುದ್ರನ ಫಾಲಾಗ್ನಿಯೇ ಮುನಿಯ ರೂಪವನ್ನು ಧರಿಸಿತೋ ಎಂಬಂತೆ ವಿಶ್ವಾಮಿತ್ರರು ಗೋಚರಿಸಿದರು. ಅವರು ಕ್ರೋಧೋದ್ದೀಪಿತರಾಗಿ ಬೆಂಕಿಯನ್ನು ಕಾರುವರೋ ಎಂಬಂತೆ ವಸಿಷ್ಠರನ್ನು ಕುರಿತು ಹೀಗೆಂದರು: ಏನು, ನನ್ನನ್ನು ರಾಜರ್ಷಿ ಎಂದಿರಾ? ನೋಡುತ್ತೀರಿ, ನಿಮ್ಮ ಈ ತಪ್ಪಿಗೆ ಹರಿಶ್ಚಂದ್ರನನ್ನು ಕಾಡಿ ಕಾಡಿ ಅವನು ಸುಳ್ಳನೆಂದು ಸ್ಥಾಪಿಸುತ್ತೇನೆ. ಪ್ರತಿಜ್ಞೆ ಮಾಡಿರುವ ನಿಮ್ಮನ್ನು ಭ್ರಷ್ಟರನ್ನಾಗಿ ಮಾಡಿ ಹಂಗಿಸಿ ಪೀಡಿಸುತ್ತೇನೆ. ಈ ರೀತಿಯಲ್ಲಿ ಆರ್ಭಟಿಸಿ ಕೋಪಾವಿಷ್ಟರಾದ ವಿಶ್ವಾಮಿತ್ರ ಮುನಿಗಳು ಸಿಡಿಲು ಗದರಿ ಗರ್ಜಿಸಿ ಮೇಘದಿಂದ ಹೊರಬರುವಂತೆ ಇಂದ್ರಸಭೆಯಿಂದ ನಿರ್ಗಮಿಸಿದರು. ಅವರು ನೇರವಾಗಿ ತಮ್ಮ ಆಶ್ರಮಕ್ಕೆ ಹೋಗಿ ಹಲ್ಲು ಕಡಿಯುತ್ತಾ ಹರಿಶ್ಚಂದ್ರನ ಸತ್ಯವ್ರತವನ್ನು ಭಗ್ನಗೊಳಿಸುವುದಕ್ಕೆ ಉಪಾಯವನ್ನು ಚಿಂತಿಸತೊಡಗಿದರು. ಇತ್ತಲಾಗಿ ಸಾಕ್ಷಾತ್ ಪರಮೇಶ್ವರನ ಮೂರ್ತಿಯಂತಿದ್ದ ವಸಿಷ್ಠ ಮಹರ್ಷಿಗಳು ಹರಿಶ್ಚಂದ್ರನಿಗೆ ಯಾವ ವಿಷಯವನ್ನೂ ತಿಳಿಸದೆ ತಪೋವನವನ್ನು ಸೇರಿ ಶಾಂತಚಿತ್ತರಾಗಿದ್ದರು. ಈ ಸಂಗತಿಯನ್ನು ಅರಿಯದ ಹರಿಶ್ಚಂದ್ರ ಭೂಪಾಲನು ತನ್ನ ಪಾಡಿಗೆ ರಾಜ್ಯಭಾರವನ್ನು ನಡೆಸುತ್ತಾ ಇದ್ದನು. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಲ್ಲಿಗೆ ಹರಿಶ್ಚಂದ್ರ ಕಾವ್ಯದ ವಿಶ್ವಾಮಿತ್ರರ ವಿವಾದ ಅನ್ನುವಂತಹ ಭಾಗ ಮುಕ್ತಾಯವಾಗ್ತದೆ. ಇದನ್ನು ಆಲಿಸ್ತಾ ಇರುವಂತಹ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮತ್ತು ಸಾಹಿತ್ಯಾಸಕ್ತರಿಗೆ ಉಪಯೋಗವಾಗಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮುಂದೆ ಇನ್ನೊಂದು ಭಾಗದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.